ಏನಪ್ಪ ಅಂತಂದ್ರೆ ಅವು ಉಕ್ಕಿನ ಮನುಷ್ಯ ಅಂತ ಕರೆಸ್ಕೊಳ್ತಾರ. ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಅಥವಾ ಸಾಮರಸ್ಯವನ್ನ ಮೂಡಿಸಲು ಏನಾಗ್ತಾರಪ್ಪ ಅಂತಂದ್ರೆ ಕಾರಣೀಭೂತರು ಆಗ್ತಾರ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಈ ವೈವಿಧ್ಯತೆ ಅಂದ್ರೆ ಏನು ಅಥವಾ ವಿವಿಧತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲನೇದಾಗಿ ಹೇಳ್ತಾ ಇದ್ದೇವೆ. ಯಾವುದೇ ಲಿಂಗ, ಜಾತಿ, ವರ್ಣ, ಭೇದ ಭಾವ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ನಾವು ಒಂದೇ ರಾಷ್ಟ್ರಕ್ಕೆ ಸೇರಿದವರು, ನಾವು ಒಂದೇ ಜಾತಿಯವರು ಅಥವಾ ನಾವು ಒಂದೇ ರಾಷ್ಟ್ರಕ್ಕೆ ಸೀಮಿತವಾದಂಥ ಏನು ರಾಷ್ಟ್ರ ಪ್ರೇಮ ಅನ್ನೋದು ಬರ್ತದಲ್ಲದೆ ಇದು ಏನಾಗ್ತದೆ ಅಂತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂತ ಅಂಶ ಆಗಿರ್ತದೆ. ನಾವು ಹಲವಾರು ರೀತಿಯಾದಂಥ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಒಂದು ಜೇನುಗೂಡಿನ ಜಾತಿ ವ್ಯವಸ್ಥೆ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅವು ಯಾವ ಅಂತಂದ್ರೆ ಹಿಂದೂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಜೈನ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ವಿವಿಧತೆಯಲ್ಲಿ ಏನಪ್ಪ ಅಂತಂದ್ರೆ ಹಲವಾರು ಧರ್ಮಗಳಿದೆ, ಹಲವಾರು ಜಾತಿಗಳಿದೆ. ಆದರೂ ಕೂಡ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಒಂದು ದ ಯೂನಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಇದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂಥದ್ದು ಒಂದು ಅಂಶವಾಗಿದೆ ಅಂತ